ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ವಿಲೇಜ್ ಬ್ಲಾಗಿಗೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಮ್ಮ ಮನೆ ಹತ್ರನೇ ಇದ್ರದ್ದು ಮರ ಇತ್ತು, ನುಗ್ಗೆ ಸೊಪ್ಪಿನ ಮರ. ಅದನ್ನು ನಮ್ಮಮ್ಮ ಸೊಪ್ಪನ್ನು ಕುಯ್ಕೊಬಂದು ಅದನ್ನು ಸೋಸ್ತಿದ್ದಾರೆ ನೈಟ್ ಸಾಂಬಾರಿಗೆ ಅಂತ. ಈಗ ಅದನ್ನು ಸಾಂಬಾರು ಮಾಡಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಅಪ್ಪಾಜಿಯವರು ಸೌತೆಕಾಯಿನ ತೊಳ್ಕೊಂಬರ್ತಿದ್ದಾರೆ. ತೊಳ್ಕೊಬಂದು ಅಲ್ಲಿಗೆ ಹಾಕ್ತಿದ್ದಾರೆ. ನಮ್ಮ ಬೆಕ್ಕು ನೋಡಿ ಹೇಗೆ ಹೋಗ್ತಿದೆ. ಹಿಂದಿನ ವೀಡಿಯೋಗಳಲ್ಲಿ ಸೌತೆಕಾಯಿನ ಯಾವ ಥರ ಚೀಲ ಮಾಡಿ ಯಾವ ಥರ ತುಂಬ್ತಾರೆ, ಇದು ಕೊಡಿಯೋ ಔಷಧಿ ಗೊಬ್ಬರದ ದುಡ್ಡು ಸಹ ಆಗಲ್ಲ, ಜಾಸ್ತಿ ರೇಟಿಗೆ ಹೋಗಲಿಲ್ಲ ಅಂದರೆ ಈಗ ಬರೀ 200-300 ರೂಪಾಯಿಗೆ ಹೋಗ್ತಾ ಇದ್ದಾವೆ. ಇದೊಂದು ಚೀಲ ಮಿನಿಮಮ್ ಅಂದ್ರೂ 35 kg 36 kg ಬರ್ತವೆ. ಆದರೆ ನಮ್ಮ ಹತ್ರ ರೈತರುಗಳ ಹತ್ರ ತಗೊಂಡು ಮಾರೋರಿಗೆ ದುಡ್ಡು ಜಾಸ್ತಿ. ಇಲ್ಲಿ ನಮ್ಮಮ್ಮ ಶಬ್ಬೆ ಒಬ್ಬೊಬ್ಬರು ಶಬ್ಬೆ ಅಂತಾರೆ, ಒಬ್ಬರು ಅಳ್ಜೋಳದ ಕಡ್ಡಿ ಅಂತಾರೆ. ಅಳ್ಜೋಳದ ಕಡ್ಡಿನ ಯಾವ ಥರ ಮಿಷಿನಲ್ಲಿ ಕಟ್ ಮಾಡ್ತಿದ್ದಾರೆ ಹಸ್ಗಳಿಗೆ. ಇದನ್ನು ನಮ್ಮ ಮನೇಲಿ ತುಂಬ ಹಾಕಿದ್ದಾರೆ. ಅದನ್ನು ಹಾಗೆ ಬಿಟ್ಟು ಬರೀ ಕಡ್ಡಿ ತಂದು ಹಾಕಿದ್ರೇ ಇದು ಫುಲ್ ಒಣಗೋಗಿ ಆಮೇಲೆ ಹಸ್ಗಳು ತಿನ್ನೋದಿಲ್ಲ. ಹಾಲು ಕರಿ ಹಸ್ಗಳು ಅಂದರೆ ಹೆಚ್ಚಪ್ ಹಸ್ಗಳಿದ್ದಾವೆ ಒಂದು 3. ಅದಕ್ಕೋಸ್ಕರ ಈ ಥರ ಮಿಷಿನಲ್ಲಿ ಕಟ್ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಳ್ತಾರೆ. ಅಂದರೆ ಇದನ್ನು ಸೈನೇಜ್ ಅಂತ ಅಂತಾರೆ. ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಗಾಳಿ ಆಡದಿರೋ ಥರ ಪ್ಯಾಕಿಂಗ್ ಮಾಡಿ ಇಟ್ಕೊಂಡ್ರೆ ಒಂದು ತಿಂಗಳು, ಒಂದು 2 ತಿಂಗಳಾದರೂ ಬರುತ್ತೆ. ಆಗ ದನಗಳಿಗೆ ಮೇವಿಗೆ ಪ್ರಾಬ್ಲಮ್ ಆಗಲ್ಲ. ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ಇಲ್ಲಾಂದರೆ ಹೊಲದಲ್ಲೇ ಅಂದರೆ ತೋಟದಲ್ಲೇ ಬಿಟ್ಟರೆ ಇದು ಫುಲ್ ಒಣಗೋಗುತ್ತೆ. ಆಗ ಹಸುಗಳಿಗೆ ತೊಂದರೆ ಆಗುತ್ತೆ ಮೇವಿಗೆ. ಅವರು ಅಷ್ಟೆಲ್ಲ ಕೆಲಸ ಮಾಡೋಷ್ಟೊಳಗೆ ನಾನು ಅಡುಗೆ ಮಾಡಿದ್ದೆ. ಅಡುಗೆ ಮುದ್ದೆ ಮತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ. ಅಷ್ಟರೊಳಗೆ ಅವರು ಬಂದರು ಊಟ ಮಾಡೋಕ್ಕೆ ಅಂತ. ಆದರೆ ನಾನು ಊಟ ಮಾಡೋದು ಯಾವುದು ವೀಡಿಯೋಸ್ ಏನು ಹಾಕಿ. ಮತ್ತು ಬೀನ್ಸ್ನು ಬಂದಿದ್ರು, ಅವನು ಚೀಲ ಮಾಡಬೇಕಿತ್ತು. ಅದಕ್ಕೆ ಬೇಗ ಬೇಗ ಊಟ ಮಾಡಿದ್ವಿ. ನೋಡಿ ಇಲ್ಲಿ ನಮ್ಮಮ್ಮ ಬೀನ್ಸ್ನ ಚೀಲ ಮಾಡ್ತಾರೆ. ನಾನು ಕೂಡ ಊಟ ಎಲ್ಲ ಮಾಡಾದ್ಮೇಲೆ ನಾನು ಬಂದು ಚೀಲ ಇಟ್ಕೊಳ್ತಿದ್ದೆ. ಆಗ ವೀಡಿಯೋ ಮಾಡಬೇಕಿತ್ತು, ಆಗ ಇಟ್ಕೊಳ್ಳಿಲ್ಲ. ನಮ್ಮಮ್ಮ ಒಬ್ಬರೇ ತುಂಬ್ತಾಯಿದ್ರು. ಅಲ್ಲಿ ನೋಡಿ ಇವು ಸಖತ್ತು ಉಳ್ಕಾಗಿದ್ದಾವಲ್ಲ, ಅವಕ್ಕೂ ಕೂಡ ಸೈಡಿಗೆ ಹಾಕ್ಬಿಟ್ಟು ನೀಟಾಗಿರೋವನ್ನ ತುಂಬ್ತಾ ಇದ್ದಾರೆ. ಔಷಧಿ ಗೊಬ್ಬರದ ದುಡ್ಡು ಸಹ ಆಗಲ್ಲ ಫ್ರೆಂಡ್ಸ್, ಜಾಸ್ತಿ ರೈಟಿಗೆ ಹೋಗಲಿಲ್ಲ ಅಂತಂದರೆ. ಬೀನ್ಸು ಪರವಾಗಿಲ್ಲ, ಒಂದು 300 ರೂಪಾಯಿ ಚೀಲದಂಗೆ ಹೋಗ್ತಾ ಇದ್ದಾವೆ. ಆದರೆ ಸೌತೆಕಾಯಿ 200 ರೂಪಾಯಿ ಚೀಲ, 300 ಈ ಥರ ಹೋಗ್ತಿದ್ದಾವೆ. ಈಗ ಗೌರಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ರೈಟ್ ಆಗುತ್ತೆ. ಅಷ್ಟರೊಳಗೆ ನಮ್ಮವೆಲ್ಲಿ ಖಾಲಿ ಆಗ್ತಾವೋ ಗೊತ್ತಿಲ್ಲ. ಟೈಮೆಲ್ಲ 9 ಕಾಲಾಗಿತ್ತು. ಚೀಲ ಎಲ್ಲ ತುಂಬ ಆಗಿತ್ತು. ಫುಲ್ ತುಂಬೋದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ತುಂಬೆಲ್ಲ ಆದಮೇಲೆ ಹೊರ್ಗಡೆ ಇಟ್ಟಿದ್ವಿ. 3 ಗಂಟೆಗೆ ಗಾಡಿ ಬರುತ್ತೆ. ಆಗ ನಮ್ಮ ಅಪ್ಪಾಜಿ ಎದ್ದು ತಗೊಂಡೋಗ್ತಾರೆ. ತಗೊಂಡೋಗಾದ್ಮೇಲೆ ಮಾರ್ಕೆಟಿಗೆ ಇವತ್ತು ರೈಟ್ ಹೇಗಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಆದ್ರೂ ರೈತರ ಹತ್ರ ಕಡಿಮೆ ದುಡ್ಡಿಗೆ ತಗೊಂಡು ಮಾರೋರು ಮಾತ್ರ ಜಾಸ್ತಿ ದುಡ್ಡು ಮಾಡ್ತಾರೆ. 1000 ರೂಪಾಯಿ ದುಡ್ಡು ಮಾಡ್ತಾರೆ ಒಂದೊಂದು ಚೀಲದಿಂದವ. ನಾನು ನೈಟು ನಮ್ಮ ಅಮ್ಮರು ಮೇವು ಕಟ್ ಮಾಡ್ಬೇಕಾದ್ರೆ ಹೇಳಿದ್ನಲ್ಲ, ಒಂದು ಸೈನೇಜ್ ಥರ ಸ್ಟೋರೇಜ್ ಮಾಡ್ತಾರೆ ಅಂತ. ಇದೇ ಥರನೇ ಸ್ಟೋರೇಜ್ ಮಾಡ್ತಾರೆ, ಈ ಥರ ಸೈನೇಜ್ ಬ್ಯಾಗ್ಗಳಿಗೆ. ಇದನ್ನು ಹಾಳಾಗಬಾರ್ದು, ತಿಂಗಳಾನ್ಗಟ್ಟೆ ಇಟ್ಟು ಹಾಳಾಗಬಾರ್ದು ಅಂದ್ಬಿಟ್ಟು ಇದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕ್ತಾರೆ. ನೋಡಿ ಯಾವ ಥರ ಇದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.